ದೋಸ್ತರ 200 ವರ್ಷಗಳ ಹಿಂದೆ ಕಿತ್ತೂರು ಸಂಸ್ಥಾನದ ರಕ್ಷಣೆಗಾಗಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದ ಸ್ಮರಣಾರ್ಥ ಆಚರಿಸಲಾಗುತ್ತಿರುವ ವಿಜಯೋತ್ಸವವೇ ಈ ಕಿತ್ತೂರು ಉತ್ಸವ. ಐತಿಹಾಸಿಕವಾದ ಕಿತ್ತೂರು ನಾಡು ಈಗ ಮತ್ತೊಮ್ಮೆ ಕಿತ್ತೂರು ಉತ್ಸವಕ್ಕೆ ತಯಾರಾಗತೈತಿ. ಬರೀ 2025ರ ಕಿತ್ತೂರು ಉತ್ಸವ ಯಾವಾಗ ಪ್ರಾರಂಭ ಆಗತೈತಿ ಅನ್ನೋದನ್ನ ನೋಡ್ಕೊಂಬರೋಣ. ದೋಸ್ತರ, ಈ ಮೊದಲು ಕಿತ್ತೂರಿನ ಹೋರಾಟದ ಬಗ್ಗೆ, ರಾಯಣ್ಣ ಮತ್ತು ಅವನ ಗೆಳೆಯರ ಬಂಡಾಯದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿರ್ತಾನೆ. ಸಮಯ ಇದ್ರೆ ನೋಡ್ಕೊಂಬರ್ರಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಕಿತ್ತೂರು ಉತ್ಸವವು ಭಾರತದ ಸ್ವಾತಂತ್ರ್ಯ ಹೋರಾಟದ ಆರಂಭಿಕ ಹಂತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ವಿಜಯ ಸಾಧಿಸಿದ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ಮರಣಾರ್ಥ ಕರ್ನಾಟಕದಲ್ಲಿ ಆಚರಿಸುವ ರಾಜ್ಯ ಮಟ್ಟದ ಉತ್ಸವ. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಈ ಉತ್ಸವ ನಡೀತೈತಿ. ಪ್ರತಿ ವರ್ಷ ನಡೆಯುವ ಈ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು, ವಸ್ತು ಪ್ರದರ್ಶನಗಳು ಮತ್ತು ಶೈಕ್ಷಣಿಕ ಚರ್ಚಾ ಅವಧಿಗಳನ್ನು ಏರ್ಪಡಿಸಲಾಗಿರ್ತೈತಿ. ಫಲಪುಷ್ಪ ಪ್ರದರ್ಶನ, ಆರೋಗ್ಯ ಶಿಬಿರಗಳು ಈ ಉತ್ಸವದೊಳಗಿರ್ತಾವ. ದೋಸ್ತರ, ಕಳೆದ ವರ್ಷ ಅಂದರೆ 2024ರ ಹೊತ್ತಿಗೆ ಕಿತ್ತೂರು ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿ 200 ವರ್ಷಗಳನ್ನ ಕಳೆಯಿತು. 200ನೇ ವಿಜಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಈ ಕಿತ್ತೂರು ವಿಜಯೋತ್ಸವ ಬ್ರಿಟಿಷರ ವಿರುದ್ಧ ಭಾರತದ ಮೊದಲ ವಿಜಯೋತ್ಸವ ಅನಿಸ್ಕೊಂಡತಿ. 1778ರಿಂದ 1829ರವರೆಗೆ ನಡೆಸಿದ ಸಶಸ್ತ್ರ ಹೋರಾಟದಿಂದಾಗಿ ಇದು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡೈತಿ. 1585ರಲ್ಲಿ ದೇಸಾಯಿ ಎಂಬರು ಸ್ಥಾಪಿಸಿದ ಕಿತ್ತೂರು ಸಾಮ್ರಾಜ್ಯವನ್ನ ಮಲ್ಲಸರ್ಜಾ ದೇಸಾಯಿ ಆಳುತ್ತಿದ್ರು. ರಾಣಿ ಚೆನ್ನಮ್ಮ ಕಿತ್ತೂರಿನ ರಾಣಿಯಾಗಿದ್ಲು. ಮಲ್ಲಸರ್ಜಾ 1824ರಲ್ಲಿ ನಿಧನ ಹೊಂದಿದ ನಂತರ ಕಿತ್ತೂರು ಸಂಸ್ಥಾನವನ್ನು ನಿಭಾಯಿಸುವ ಜವಾಬ್ದಾರಿ ರಾಣಿ ಚೆನ್ನಮ್ಮನಿಗೆ ಬಂತು. ಮಕ್ಕಳಿರದ ಕಾರಣ ದತ್ತು ಪಡೆದುಕೊಳ್ಳಬೇಕೆಂಬ ರಾಣಿ ಚೆನ್ನಮ್ಮನನ್ನ ಠಾಕ್ರೆ ವಿರೋಧಿಸಿದ. ಇದೇ ಕಾರಣ ಮುಂದೆ ಠಾಕ್ರೆ ಕಿತ್ತೂರಿನ ಮೇಲೆ ಯುದ್ಧಕ್ಕೆ ಬಂದ. ಮೊದಲ ದಾಳಿ ನಮ್ಮದಾಗಿರಬಾರದು ಎಂಬ ಸಿದ್ಧಾಂತದ ಕಿತ್ತೂರು ಸೇನೆ ಯುದ್ಧಕ್ಕೆ ಸಿದ್ಧವಾಗಿಯೇ ಇತ್ತು. ಬ್ರಿಟಿಷ್ ಸೈನಿಕರು ಕಿತ್ತೂರು ಕೋಟೆಯ ಮೇಲೆ ತೋಪುಗಳನ್ನು ಹಾರಿಸಿದ ಮರುಕ್ಷಣವೇ ಬ್ರಿಟಿಷರ ಮೇಲೆರಗಿದ ಕಿತ್ತೂರು ಸೇನೆ ಸೆಂಟ್ ಜಾನ್ ಠಾಕ್ರೆ ಅವರನ್ನು 23 ಅಕ್ಟೋಬರ್ 1824ರಂದು ಠಾಕ್ರೆ ಕಥೆಯನ್ನು ಮುಗಿಸಿಬಿಟ್ರು. ಕಿತ್ತೂರು ಸಂಸ್ಥಾನ ವಿಜಯ ಸಾಧಿಸಿತು. ಇದೇ ಕಾರಣದಿಂದ ಕಿತ್ತೂರು ಉತ್ಸವ ನಡೆದುಕೊಂಡು ಬಂದೈತಿ. ಹಾಗೆ ಈ ವರ್ಷ ಕೂಡ ಅಕ್ಟೋಬರ್ 23ರಿಂದ 25ರವರೆಗೆ 3 ದಿನಗಳ ಕಾಲ ನಡೀತೈತಿ. ಪ್ರತಿ ವರ್ಷ ನಡೆಯುವ ಕಿತ್ತೂರು ಉತ್ಸವದಲ್ಲಿ ಸಾಕಷ್ಟು ಜನ ಭಾಗವಹಿಸತಾರ. ಯುವಕರು, ಯುವತಿಯರು, ಸುತ್ತಮುತ್ತಲ ಗ್ರಾಮಗಳ ರೈತರು, ಸ್ಕೂಲು ಕಾಲೇಜುಗಳ ವಿದ್ಯಾರ್ಥಿಗಳು ಈ ಉತ್ಸವದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸತಾರ. ಇದೊಂದು ಸಾಂಸ್ಕೃತಿಕ ಜಾತ್ರೆಯಾಗಿ ಕಾಣಿಸತೈತಿ. ಉತ್ಸವದಲ್ಲಿ ಕ್ರೀಡಾ ಚಟುವಟಿಕೆಗಳು, ವಸ್ತು ಪ್ರದರ್ಶನಗಳು, ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಉತ್ಸವದಲ್ಲಿ ನಾವು ನೋಡಬಹುದು. ಇದಲ್ಲದೆ ಜಾತ್ರೆಯಲ್ಲಿರುವಂತೆ ಅನೇಕ ಮನರಂಜನೆ ಆಟಗಳನ್ನ ಸೇರಿದಂತೆ ಅನೇಕ ಆಟಿಕೆಗಳ ಅಂಗಡಿಗಳು ಇರ್ತಾವ. ಒಟ್ಟಾರೆಯಾಗಿ ಕಿತ್ತೂರು ಈ ವಿಜಯೋತ್ಸವಕ್ಕೆ ಹಬ್ಬದ ರೀತಿಯಲ್ಲಿ ತಯಾರಾಗತೈತಿ. ದೋಸ್ತರ, ಈ ಉತ್ಸವ ಬರೀ ಆಡಂಬರಕ್ಕೋಸ್ಕರ ಆಚರಿಸತ್ತಿಲ್ಲ. ಕಿತ್ತೂರನ್ನ ಬಂಧ ಮುಕ್ತಿಗೊಳಿಸಬೇಕು ಅಂತ ಹೋರಾಡಿದ ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಣ್ಣ, ಗಜಬೀರ, ಬಿಚ್ಚುಗತ್ತಿ ಚನ್ನಬಸಪ್ಪರಂತ ಅನೇಕ ಜನರು ಈ ಕಿತ್ತೂರಿಗೋಸ್ಕರ ಮಾಡಿದ ತ್ಯಾಗದ ಸಂಕೇತವಾಗಿ ಇಂದು ಕಿತ್ತೂರು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ನಿಂತೈತಿ. ಇಲ್ಲಿರುವ ಒಂದೊಂದು ಕಿತ್ತೂರಿನ ಕೋಟೆಯ ಕಲ್ಲು ಒಬ್ಬೊಬ್ಬ ಮಹಾಪರಾಕ್ರಮಿ ಹೆಸರನ್ನ ಹೇಳ್ತಾವ. ಹರ ಹರ ಮಹಾದೇವ ಅಂತ ಹೇಳ್ತಾ ನೇಣು ಕುಡಿಕೆಗೆ ಕೊರಳೊಡ್ಡಿದ ಕಿತ್ತೂರಿನ ಕಡುಗಳಿಗಳನ್ನ ನೆನಪಿಸುವುದಕ್ಕೋಸ್ಕರ ಈ ಕಿತ್ತೂರು ಉತ್ಸವ. ನಾವು ಹೇಡಿಗಳಲ್ಲ, ಹೋರಾಟ ಎನ್ನುವುದು ನಮ್ಮ ರಕ್ತದಲ್ಲೇ ಐತಿ ಎಂದು ತೋರಿದ ಕಿತ್ತೂರು ನಾಡಿನ ವೈಭವವನ್ನು ತೋರಿಸುವ ಸಲುವಾಗಿ ನಡೆಯುವುದೇ ಈ ಕಿತ್ತೂರು ಉತ್ಸವ. ಅಕ್ಟೋಬರ್ 23ರಿಂದ 25ರವರೆಗೆ ನಡೆಯುವ ಕಿತ್ತೂರು ಉತ್ಸವಕ್ಕೆ ನಾವೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸತಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ.